ದಿಲೀಪ್ ರಾಜ್ ಅಂತ್ಯಕ್ರಿಯೆ ಈಗ ನೆರವೇರ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಾಮನಗರದ ಗುನ್ನೂರಿನಲ್ಲಿರುವಂಥ ದಿಲೀಪ್ ರಾಜ್ ಅವರ ಫಾರ್ಮ್ ಹೌಸ್. ಕಳೆದ 4-4.5 ವರ್ಷಗಳ ಹಿಂದೆ ಅಷ್ಟೇ ಈ ಫಾರ್ಮ್ ಹೌಸನ್ನು ಇವರು ತೊಗೊಂಡಿದ್ರು. ಇಲ್ಲೊಂದು ಜಮೀನು ತೊಗೊಂಡು ಫಾರ್ಮ್ ಹೌಸ್ ಮಾಡಿ ತುಂಬ ಖುಷಿಯಾದಾಗ ಅಥವಾ ಬೇಸರ ಆದಾಗ ಕಾಲ ಕಳೆಯೋದಕ್ಕೆ ಅಂಥೇಳಿ ಫಾರ್ಮ್ ಹೌಸ್ಗೆ ಬರ್ತಾಯಿದ್ರು. ತಮ್ಮ ಸ್ನೇಹಿತರೊಂದಿಗೆ ತಮ್ಮ ಫ್ಯಾಮಿಲಿಯೊಂದಿಗೆ ಬಂದು ಸ್ವಲ್ಪ ಹೊತ್ತು ಇದ್ದು ಹೋಗ್ತಾಯಿದ್ರು. ಅಂಥ ಒಂದು ಫಾರ್ಮ್ ಹೌಸ್ನಲ್ಲೇ ಇವತ್ತು ಚಿರನಿದ್ರೆಗೆ ಜಾರಿದ್ದಾರೆ ದಿಲೀಪ್ ರಾಜ್. ರಾಮನಗರದಲ್ಲಿರುವಂಥ ಗುನ್ನೂರಿನಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇರುವಂಥ ಅಂತಿಮ ವಿಧಿವಿಧಾನಗಳು. ದಿಲೀಪ್ ರಾಜ್ ಅವರ ಅಣ್ಣ ದೀಪಕ್ ರಾಜ್ ವಿಧಿವಿಧಾನವನ್ನು ನೆರವೇರಿಸ್ತಾ ಇರುವಂತಹ ಕ್ಷಣಗಳಿವು. ಅವರ ಸ್ನೇಹಿತರು, ಅವರ ಕುಟುಂಬದವರು ಎಲ್ಲರೂ ಕೂಡ ಇವತ್ತು ದುಃಖತಪ್ತರಾಗಿದ್ದಾರೆ. ದಿಲೀಪ್ ರಾಜ್ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲ್ತಾರೆ ಅನ್ನುವಂಥದ್ದು ಯಾರೂ ಕೂಡ ಊಹಿಸಿರಲಿಕ್ಕೆ ಇಲ್ಲ ಬಿಡಿ. ಇನ್ಫ್ಯಾಕ್ಟ್ 2021ರಲ್ಲಿ ಯಾವಾಗ ಪುನೀತ್ ರಾಜ್ಕುಮಾರ್ ಅವರ ನಿಧನ ಆಯಿತು, ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತ ಇನ್ಫ್ಯಾಕ್ಟ್ ದಿಲೀಪ್ ರಾಜ್ ಅವರ ಹಿಟ್ಲರ್ ಕಲ್ಯಾಣ ನಡೀತಾ ಇದ್ದಂಥ ಒಂದು ಶೂಟಿಂಗ್ ನಡೀತಾ ಇದ್ದಂಥ ಮನೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮನೆಯಲ್ಲೇ ಹಿಟ್ಲರ್ ಕಲ್ಯಾಣ ಶೂಟ್ ಆಗ್ತಾಯಿತ್ತು, ಸೀರಿಯಲ್ ಶೂಟ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಅವ್ರದ್ದೇ ಕಾರ್ಯಕ್ರಮಕ್ಕೆ ಅಂಥೇಳಿ ಅವ್ರ ಜೊತೆಗೆ ಒಂದು ಪಾಡ್ಕಾಸ್ಟ್ನ ಒಂದು ಸಂದರ್ಭ ನಾವು ಹೋಗಿದ್ವಿ. ಆ ಸಂದರ್ಭದಲ್ಲಿ ದಿಲೀಪ್ ರಾಜ್ ಅವರು ಎಲ್ಲವೂ ಕೂಡ ಆಯಿತು, ಇನ್ನೇನು ಶಾರ್ಟ್ ಮುಗಿಸಿ ಬರ್ತೀನಿ, ಇನ್ನೇನು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ ಅನ್ನುವಂಥ ಒಂದು ಸಂದರ್ಭ ಅದು. ಆ ಟೈಮ್ನಲ್ಲಿ ನಮಗೆ ಬಂದಂಥ ಒಂದು ಸುದ್ದಿ, ನಟ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದಾರೆ ಅಂತೇಳಿ. ಆ ಟೈಮ್ನಲ್ಲಿ ದಿಲೀಪ್ ರಾಜ್ ಅವರಿಗೆ ಈ ವಿಚಾರ ಹೇಳಿದಾಗ ಅವರು ನಂಬೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅವರು ತಕ್ಷಣ ಅವರ ಆಪ್ತರು ಒಂದಷ್ಟು ಜನರಿಗೆ ಕರೆ ಮಾಡಿ, ಇಲ್ಲ ಪುನೀತ್ ಅವರಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗಿದೆಯಂತೆ, ಜಿಮ್ ಮಾಡುವಾಗಲೇ ಸ್ವಲ್ಪ ಸುಸ್ತಾಗಿದೆ, ಇಲ್ಲ ಅವರು ಚೇತರಿಸ್ಕೊಳ್ತಾರೆ, ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಅನ್ನೋ ಮಾತುಗಳನ್ನು, ಸಾಂತ್ವನದ ಮಾತುಗಳನ್ನು, ಸಮಾಧಾನದ ಮಾತುಗಳನ್ನು ಅವತ್ತು ದಿಲೀಪ್ ರಾಜ್ ಅವರು ಆಡಿದರು. ಅದಾದ ನಂತರ ಯಾವಾಗ ಕನ್ಫರ್ಮ್ ಆಯಿತು ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿದ್ದಾರೆ ಅಂಥೇಳಿ, ಆ ಸುದ್ದಿಯನ್ನು ಅವ್ರಿಗೆ ಹೇಳಿದಾಗ ನಾವು ತುಂಬಾ ದುಃಖತಪ್ತರಾಗಿದ್ದರು ಆ ಟೈಮ್ನಲ್ಲಿ ದಿಲೀಪ್ ರಾಜ್. ಯಾಕಂದರೆ ಮಿಲನ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಗೇನ್ಸ್ಟ್ ಆಗಿ, ಆಪೋಸಿಟ್ ಆಗಿ, ವಿಲನ್ ಆಗಿ ಕ್ಯಾರೆಕ್ಟರ್ ಮಾಡಿದಂಥವ್ರು ಇದೇ ದಿಲೀಪ್ ರಾಜ್. ಒಂದು ಒಳ್ಳೆಯ ಒಡನಾಟವನ್ನು ಹೊಂದಿದ್ರು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ. ಅವರು ಸಾವಿನ ಸುದ್ದಿ ಕೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಶೂಟಿಂಗ್ ಸ್ಟಾಪ್ ಮಾಡಿದ್ರು, ಶೂಟಿಂಗ್ ಪ್ಯಾಕಪ್ ಮಾಡಿ ಅಲ್ಲಿಂದ ಹೊರಟರು. ನಾವು ಕೂಡ ಎಲ್ಲ ಪ್ಯಾಕಪ್ ಮಾಡಿ ಅಲ್ಲಿಂದ ಆಫೀಸಿಗೆ ವಾಪಸ್ ಬಂದಿದ್ವಿ. ಆ ಕ್ಷಣ ಇವತ್ತಿಗೂ ಕೂಡ ನಮಗೆ ನೆನಪಿದೆ. ಅದಾಗಿ 4-5 ವರ್ಷ ಮತ್ತೆ ದಿಲೀಪ್ ರಾಜ್ ಅವರ ನಿಧನದ ಸುದ್ದಿ ನಾವು ಈ ರೀತಿಯ ಕೇಳ್ತೀವಿ ಅನ್ನುವಂಥದ್ದು ನಮಗೂ ಕೂಡ ಶಾಕಿಂಗ್ ಆಗಿತ್ತು. ನಕ್ಷತ್ರ ಸಿಂಹರಾಜೋ ಜಾತಸ್ಯ ಮಮ ಮನದೇವತಾ ಇಷ್ಟದೇವತಾ ಶ್ರೀ ಗುರು ವೀರಭದ್ರೇಶ್ವರ ಸ್ವಾಮಿನಃ ಸಂಪೂರ್ಣ ಕೃಪಾ ಆಶೀರ್ವಾದ ಆತ್ಮಶಾಂತಿ ಸಿದ್ಧಿರಸ್ತು. ವೀರಶೈವ ವಿಧಿ ವಿಧಾನೋಕ್ತ ಆಗಮ ಶಾಸ್ತ್ರಕಾರೇಣ ಅಂತಿಮ ವಿಧಿ ವಿಧಾನೋಕ್ತ ಆಗಮ ಶಾಸ್ತ್ರ ಪ್ರಕಾರೇಣ ಅಂತಿಮ ಸಂಸ್ಕಾರ
ನಮಸ್ಕಾರ ಗುರು ಸಮ್ಮುಖೇನ ಪ್ರಥಮತಃ ನಿರ್ವಿಘ್ನಕಾರಕ ಮಹಾಗಣಪತಿ ಸಿದ್ದೇಶ್ವರ ಕಳಶ ದೇವತಾ ಪೂಜಾಂ ಅಷ್ಟದಿಕ್ಪಾಲಕ ದೇವತಾ ಗುರು ಲಿಂಗ ಜಂಗಮ ಪಾದ ಪೂಜಾಂ ಅಹಂ ಕರ್ಮ ಕರಿಷ್ಯೆ ಇತಿ ಸಂಕಲ್ಪ್ಯಃ ಇತಿ ಶಿವಂ ಸಂಕಲ್ಪ್ಯಃ ಶಿವಂ ಭಜಾತ ಜೈ ಮಂಗಳಂ ಜೈ ನಮಃ ಪಾರ್ವತಿ ಪದೇ ಹರ ಮಹಾದೇವ ಅದನ್ನ ಕಣ್ಕೊಟ್ಟು ಒಳ್ಳೆಯ ಆತ್ಮಕ್ಕೆ ಶಾಂತಿ ಓಂ ಕಲಶಶ್ಯಮುಖೆ ರುದ್ರಾಖಂಡೇ ವಿಷ್ಣು ಸಮಾಶ್ರಿತ ಮೂಲೆ ತತ್ರಸ್ಥ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಪದ ಕುಕ್ಷೋಪೋಸಾಗರಾಜೇ ಸತ್ವೇ ಲೋಕಸತರಃ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಕರ್ಮಃ ಆಯುರ್ವೇದೇ ಸಾವಿತ್ರೇ ಶಾಂತಿ ಪುಷ್ಟಿಮಾರ್ಗಿತ ಆಯಾಂದ್ರಿಣೈ ಸಾವಿತ್ರೇ ಶಾಂತಿಮಾರ್ಗಿತ ಜಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಪೂಜೆ ಮಾಡಿ शाश्वतं चैतन्यं चित्तरूपं चिदंगं पुरुषाकारं चित्तस्मलिङ्गं अस्मं परिकल्पयामि ओम ದಿಲೀಪ್ ರಾಜ್ ಅವರ ನೆಚ್ಚಿನ ಫಾರ್ಮ್ ಹೌಸ್ ರಾಮನಗರದಲ್ಲಿರುವಂತಹ ಗುನ್ನೂರಿನ ರಾಜಶ್ರೀ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಈಗ ನೆರವೇರಿಸಲಾಗ್ತಾ ಇದೆ. ಲಿಂಗಾಯತ ಸಂಪ್ರದಾಯದಂತೆ ನಡೀತಾ ಇರುವಂತಹ ವಿಧಿವಿಧಾನಗಳು. ಇನ್ಫ್ಯಾಕ್ಟ್ ಹಾಸನದ ಅರಸೀಕೆರೆಯಲ್ಲಿ ಜನಿಸಿದಂತಹ ದಿಲೀಪ್ ರಾಜ್, ಅದಾದ ನಂತರ ರಂಗಭೂಮಿ, ಅದಾದಮೇಲೆ ಕಿರುತೆರೆಯಿಂದ ಹಿರಿತೆರೆಗೂ ಕೂಡ ಪದಾರ್ಪಣೆಯನ್ನು ಮಾಡಿದ್ರು. ಅವರೊಬ್ಬ ಸ್ನೇಹಿತ ರವಿಶಂಕರ್ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸಿಲಿಲಲ್ಲಿ ದಿನಗಳು. ಆ ಟೈಮ್ನಲ್ಲಿ ಎಲ್ಲರೂ ಕೂಡ ಸ್ಟ್ರಗ್ಲಿಂಗ್, ರವಿಶಂಕರ್ ಆಗಲಿ, ಗೋಲ್ಡನ್ ಸ್ಟಾರ್ ಗಣೇಶ್ ಆಗಲಿ, ದಿಲೀಪ್ ರಾಜ್ ಆಗಲಿ, ಇವರೆಲ್ಲರೂ ಕೂಡ ಕಿರುತೆರೆಯಿಂದ ಹಿರಿತೆರೆಗೆ ಬರಬೇಕು ಅಂತ ಹೇಳಿ ಆ್ಯಂಬಿಷನನ್ನು ಇಟ್ಕೊಂಡಿದ್ದಂಥವ್ರು. ಒಬ್ಬೊಬ್ಬರಾಗೆ ಹಿರಿತೆರೆಗೆ ಬರ್ತಾ ಹೋದರು. ಬಟ್ ದಿಲೀಪ್ ರಾಜ್ ಒಳ್ಳೆಯ ನಟ, ಒಳ್ಳೆಯ ಸ್ಫುರದ್ರೂಪಿ, ಹೈಟು, ಪರ್ಸನಾಲಿಟಿ, ಫಿಟ್ನೆಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದ್ದಂಥ ಒಬ್ಬ ನಟ. ಆದರೂ ಹೆಚ್ಚಿನ ಅವಕಾಶಗಳು ಅವರಿಗೆ ಸಿಗಲಿಲ್ಲ ಅನ್ನುವಂಥ ಒಂದು ನೋವು ಸಹಜವಾಗಿ ಇದ್ದೇ ಇತ್ತು. ಅದು ಹಾಗೇ ಆಗುತ್ತೆ. ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿದ ತಕ್ಷಣ ತುಂಬ ನೋಡೋಕ್ಕೆ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾನೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಎಲ್ಲವೂ ಕೂಡ ಇದ್ದರೂ ಕೂಡ ಕೆಲವೊಂದು ಸತಿ ಅದೃಷ್ಟ ಲಕ್ಷ್ಮಿ ಕೈ ಹಿಡಿಯೋದಿಲ್ಲ. ಸೊ ಕಲೆ ಅನ್ನುವಂಥದ್ದು ಹಾಗೆ ಆ ಸಿಲ್ವರ್ ಸ್ಕ್ರೀನ್ ಎಲ್ಲರನ್ನೂ ಕೂಡ ಬಾಚಿ ತಪ್ಕೊಳ್ಳೋದಿಲ್ಲ. ಆದರೂ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿಭಾಯಿಸಿದರು ದಿಲೀಪ್ ರಾಜ್. ವಿಲನ್ ಆಗಿಯೂ ಕೂಡ ಕೆಲಸ ಮಾಡಿದ್ರು. ಅದರಲ್ಲೂ ಅಪೂವರ ಅಭಿನಯದ ಮೆಲನಾ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಂತಹ ದಿಲೀಪ್ ರಾಜ್. ಅದಾದ ನಂತರ ಹಿರಿತೆರೆ ಬಿಟ್ಟು ಮತ್ತೆ ಕಿರುತೆರೆಗೆ ಪದಾರ್ಪಣೆ ಮಾಡಿದ್ರು. ಅವರು ಮತ್ತೆ ಡೆಬ್ಯೂ ಮಾಡಿದ್ರು. ಅಲ್ಲೂ ಕೂಡ ಮತ್ತೆ ಒಂದಷ್ಟು ಒಳ್ಳೆ ಸೀರಿಯಲ್ಗಳನ್ನು ಮಾಡ್ತಾ ಹೋದರು. ನಂತರ ಪ್ರೊಡಕ್ಷನಿಗೆ ಇಳಿದ್ರು, ತಾವೇ ನಿರ್ದೇಶನಕ್ಕೂ ಇಳಿದ್ರು. ಅವರ ಸ್ನೇಹಿತ ನವೀನ್ ಕೃಷ್ಣ ಹೇಳ್ತಾ ಇದ್ರು, ನನಗೆ ಅವಕಾಶಗಳಿಲ್ಲ ಅಂತ ಹೇಳಿ ಸೋತು ನಾನು ಕೂತಾಗ ನನ್ನ ಕೈ ಹಿಡಿದಂಥವರೇ ದಿಲೀಪ್ ರಾಜ್. ಬಾ ನೀನು, ನಾನು ಪ್ರೊಡಕ್ಷನ್ ಮಾಡ್ತೀನಿ, ನೀನು ನಿರ್ದೇಶನ ಮಾಡು ಅಂತ ಹೇಳಿ ಕರ್ಕೊಂಡು ಬಂದರು ನನಗೆ ವಾಪಸ್ಸು. ಮತ್ತೆ ನಾನು ನಿರ್ದೇಶಕನಾದೆ, ಪ್ರೊಡ್ಯೂಸರ್ ಆದೆ. ಎಲ್ಲದಕ್ಕೂ ಕೂಡ ದಿಲೀಪ್ ರಾಜ್ನ ನಾನು ನೆನಪಿಸ್ಕೋಬೇಕು ಅಂಥೇಳಿ ನವೀನ್ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ರು. ಮತ್ತೊಬ್ಬರು ಅವರ ಸ್ನೇಹಿತೆ ಸ್ವಪ್ನ ದೀಕ್ಷಿತ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಮೊದಲಿಗೆ ಇಬ್ಬರು ಕೂಡ ಚಿತ್ರರಂಗಕ್ಕೆ ಬಂದಾಗ, ಸೀರಿಯಲ್ ರಂಗಕ್ಕೆ ಬಂದಾಗ ಒಳ್ಳೆ ಸ್ನೇಹಿತರು. ಇವತ್ತು ಅಂಥ ಸ್ನೇಹಿತನನ್ನು ಕಳೆದುಕೊಂಡಿರುವಂತಹ ದಿಲೀಪ್ ರಾಜ್ನ ಅಪಾರ ಗೆಳೆಯ ಬಳಗ ಬಡವಾಗಿದೆ. ರಾಮನಗರದ ಅವರ ನೆಚ್ಚಿನ ಫಾರ್ಮ್ ಹೌಸ್ ರಾಜಶ್ರೀ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ಈಗ ನೆರವೇರ್ತಾ ಇದೆ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಣಾನಾಂ ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪದಾ ಶಸ್ತ್ರಜ್ಞಾತಿಭಿಸ್ಸೇನ ಸಾದರಂ
अस्मिन् बिम्बेव ओम भोः महागणपतिम् आवाहयामि ओम भवः महागणपतिम् आवाहयामि ओम भूर्भुवः स्वः महागणपतिम् आवाहयामि स्थापयामि पूजयामि शक्ते सांगा साईदास परिवारत्रागच्छगणाधीश्वर आवाहयामि आवाहितो भव स्थापयामि स्थापितो भव संगतो भव सर्वतो भव वरदो भव व्याप्तो भव इति चन्मुद्रा प्रदर्श्य ध्यायामि ध्यानं समर्पयामि आवाहयामि रत्नसिंहासनं समर्पयामि पादयोः पाद्यपाद्यमस्मयोर्गं मध्यं मुखावजे शुद्धाचमनीयं समर्पयामि ध्यानावानन्तरा षोडशोपचार पूज्याख्यं समर्पयामि विभूतिं धारयामि दिव्यपरिमलगन्धां धारयामि हरिद्रार्शिना कुङ्कुमाचूर्णं समर्पयामि वनस्पतेरसोपेतगान्धाढ्योपमोत्तमाग्रे सर्वदेवानां ओम विघ्नेश्वराय नमः विघ्नराजाय नमः ओम गणेश्वराय नमः विघ्नराजाय नमः निर्विघ्नकारकाय नमः लंबोदराय नमः हिरण्मयाय नमः विकटाय नमः ओम रकेतवे नमः गणाधीशाय नमः विजयप्रियाय नमः अग्निगर्वजाय नमः इंद्रश्रीप्रदाय नमः वाणीबलप्रदाय नमः सर्वसिद्धिप्रदायकाय नमः श्रीमन्महागणाधिपति देवताय नमो नमः द्वादशनामार्चन पूजां समर्पयामि अतः धूपं वनस्पतेरसोपेतगान्धाढ्योपमोत्तमः अग्रेय सर्वदेवानां धूपो यमक्रियता हिरण्यपात्रमदोः पूर्णं ददाति मनोज्ञ सानीरीकदापमनोपालते एकदैव यजमानायस्ते दाते कर्पूरमङ्गलनीराजनं दर्शयामि गणपति मेघराजनानन्ते श्री महागणाधिपतये नमः भर्गो देवस्य धीमहि धियो यो न प्रचोदयात् भूगीफलसमायुक्तं नागवल्ले धरेतं करपूर्णचूर्णसंयुक्तं ताम्बूलं प्रदुर्यतात् प्राणाय व्यानाय उदनाय समनाय परब्रह्मणे स्वाहा भूगीफलरम्भाफलनैवेद्यं नैवेद्यं दर्शयामि नैवेद्यानन्तरं विशेषयज्ञं समर्पयामि यथाशक्ति यथा भक्ते सुवर्णा दक्षिणां समर्पयामि ओम मंत्रहीनं क्रियाहीनं भक्तिहीनं गुणाधिपायं पूजितं मयो देवा परिपूर्णं ततस्ते अनया पूजया भगवन्तो सर्वात्मकः श्रीमन्महागणपति सुप्रीतो सुप्रसन्नो वरदो भवेतामिति साक्षता हिरण्यवदक गिर्वालिविसृज्येत जय मंगलम जय नमः पार्वती पते शरण महादेव बोलो श्रीमन्निवारक महाराज के तद निर्माल्य विसृज्येत वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्ये सर्वदा ओम श्री गुरु सिद्धेश्वर स्वामी देवता नमो नमः बिल्पत्र ಕೊಡೋರು ಫ್ಯಾಮಿಲಿ ಅವರು ಮಾತ್ರ ತಗೊಳ್ಳಿ ಆಮೇಲೆ ಎಲ್ಲರಿಗೂ ಕೊಡ್ತಾರೆ ಅವ್ರ ಮಕ್ಕಳಿಗೆ ಅಷ್ಟೇ ಕೊಡ್ಬೇಡಿ ನೀವು ಕೊಡ್ಬೇಡಿ ಅಷ್ಟೇ ನಾನು ಒಳಗಡೆ ಬಿಟ್ಬಿಡೋಣ विश्वेश्वराय महादेवाय त्र्यंबकाय त्रिपुरान्तकाय त्रिकालाय कालनिरुद्राय नीलकण्ठाय सर्वेश्वराय सदाशिवाय श्रीमन्महादेवाय नमः तत्पुरुषाय विद्महे महादेवाय धीमहि तन्नो रुद्रः प्रचोदयात् व्योमयोमाय विद्महे सूक्ष्मसूक्ष्माय धीमहि तन्नो सिद्धेश्वरः प्रचोदयात् अस्मिन् बिम्बेव वम्मोह गुरुसिद्धेश्वर स्वामिகள் समावाहयामि ओम नमः गुरुसिद्धेश्वर स्वामिகள் समावाहयामि ओम स्वः गुरुसिद्धेश्वर स्वामिகள் समावाहयामि ओम भूर्भुवः स्वः गुरुसिद्धेश्वर स्वामिகள் समावाहयामि स्थापयामि पूजयामि आवाहयामि आवाहितो भव स्थापयामि स्थापितो भव सन्निहितो भव सम्मुखो भव वरदो भव व्याप्तो भव इति चन्मुद्रा प्रदर्श्य ध्यायामि ध्यानं समर्पयामि आवाहयामि रत्नसिंहासनं समर्पयामि पादयोः पाद्यमस्मयोर्गमर्यमुखामुदे शुद्धाचमनीयं समर्पयामि अस्मिन् स्थले गुरुसिद्धेश्वर स्वामी देवता स्वागतो सुस्वागतो भव ध्यानावाहनन्तरा षोडशोपचार पूजां च करिष्ये त्र्यम्बकादिमन्त्रेण विभूतिं धारयामि दिव्यपरिमलगन्धां धारयामि हरिद्रार्शिना कुङ्कुमाचूर्णं समर्पयामि अलङ्करणार्थक्षतां समर्पयामि योपां पुष्पं वेदां पुष्पवान् प्रजावान् ನಟ ನಿರ್ದೇಶಕ ಮತ್ತು ನಿರ್ಮಾಪಕ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಇವತ್ತು ಕಾರ್ಡಿಯಾಕ್ ಅರೆಸ್ಟ್ನಿಂದ ಅವರು ಸಾವನ್ನಪ್ಪಿದ್ರು. ನಿನ್ನೆ ರಾತ್ರಿ ಅವರಿಗೆ ಸ್ವಲ್ಪ ಏನೇನೋ ಕಾಣಿಸ್ಕೊಂಡಿದೆ, ಡಿಸ್ಕಂಫರ್ಟ್ ಅನಿಸಿದೆ. ಬಟ್ ಏನೋ ಸಮಸ್ಯೆ ಇರಬಹುದು ಅಥವಾ ಏನೋ ಗ್ಯಾಸ್ಟ್ರಿಕ್ ಇರಬಹುದು ಅಂಥೇಳಿ ಆಮೇಲೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಬಟ್ ಯಾವುದಕ್ಕೂ ಇರಲಿ, ನಾಳೆ ಒಂದು ಸತಿ ಹೋಗಿ ಚೆಕಪ್ ಮಾಡಿಸೋಣ ಅಂಥೇಳಿ ವೈದ್ಯರ ಹತ್ರ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ರು. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆ ಅವರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು. ಇವತ್ತು ಹೋಗಿ ಚೆಕಪ್ಗೆ ಹೋಗಬೇಕಾಗಿದ್ದಂಥ ದಿಲೀಪ್ ರಾಜ್ ಬೆಳಿಗ್ಗೆ ಮತ್ತೆ ಅವರಿಗೆ ಏನೇನೋ ಕಾಣಿಸ್ಕೊಂಡಿದೆ. ಅದಾದ ನಂತರ ಮತ್ತೆ ಅವರನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಸೊ ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ ಅಂಥೇಳಿ ಈಗ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಅವರ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಇವತ್ತು ಅವರಿಗೆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂಥೇಳಿ ನಾವು ಪ್ರಾರ್ಥಿಸಬೇಕಷ್ಟೇ. ದಿಲೀಪ್ ರಾಜ್ ಒಬ್ಬ ಒಳ್ಳೆ ನಟ, ಒಳ್ಳೆ ನಿರ್ದೇಶಕ, ಒಳ್ಳೆ ನಿರ್ಮಾಪಕ,
ಇದಕ್ಕೆಲ್ಲದಕ್ಕೂ ಮೀರಿ ಒಬ್ಬ ಒಳ್ಳೆಯ ವ್ಯಕ್ತಿ. ಇವತ್ತು ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡಿರುವಂತಹ ಅವರ ಸ್ನೇಹಿತರು, ಅವರ ಕುಟುಂಬದವರು ಬಡವಾಗಿದ್ದಾರೆ. ಸೀರಿಯಲ್ ನಿರ್ಮಾಣದಲ್ಲಿ ತೊಡಗಿದ್ದಂತಹ ದಿಲೀಪ್ ರಾಜ್ ಅವರ ಸ್ನೇಹಿತರು ಹೇಳ್ತಾ ಇದ್ರು, ಅವರಿಗೆ ಬೇಕು ಅನ್ನೋದನ್ನು ಅವರು ಸಾಧಿಸಿ ತೋರಿಸ್ತಾ ಇದ್ರು, ಅದನ್ನು ಸಾಧಿಸಿ ಪಡ್ಕೊಳ್ತಾ ಇದ್ರು ಅಂತ ಛಲಗಾರ. ಸಿನಿಮಾಗಳಲ್ಲಿ ಹೆಚ್ಚು ರೋಲ್ ಸಿಗಲಿಲ್ಲ ಅಥವಾ ಹೆಚ್ಚಿನದಾಗಿ ನಾನೇನು ಮಾಡೋದಕ್ಕಾಗಲಿಲ್ಲ ಅಂತ ಅನಿಸಿದ್ರು ಕೂಡ ಕಿರುತೆರೆಯಲ್ಲೇ ನಾನು ಬೇಕಾದ್ದನ್ನು ಸಂಪಾದಿಸ್ತೀನಿ, ಸಾಧಿಸಿ ತೋರಿಸ್ತೀನಿ ಅಂಥೇಳಿ ಮುನ್ನುಗ್ಗಿದವರು ಅದು ದಿಲೀಪ್ ರಾಜ್. ಬರೀ ನಟನೆ ಮಾತ್ರ ಅಲ್ಲ, ಡಬ್ಬಿಂಗ್ ಕಲಾವಿದನಾಗಿಯೂ ಕೂಡ ಕೆಲಸ ಮಾಡಿದರು. ತುಂಬ ಸ್ಕ್ರ್ಯಾಚ್ನಿಂದ ಅರಸೀಕೆರೆಯಿಂದ ಬಂದಂತಹ ದಿಲೀಪ್ ರಾಜ್ ಬೆಂಗಳೂರಿಗೆ ಬಂದು ಬೇರೆ ಬೇರೆ ರಂಗಭೂಮಿಯಲ್ಲಿ ಅವರು ಕೆಲಸ ಮಾಡ್ತಾ ಕಿರುತೆರೆಯಲ್ಲಿ ಕೆಲಸ ಮಾಡಿ ನಂತರ ಹಿರಿತೆರೆಗೂ ಕೂಡ ಬಂದಿದ್ದಂತಹ ದಿಲೀಪ್ ರಾಜ್ ಅದಾದ ನಂತರ ಕಿರುತೆರೆಯಲ್ಲಿ ಮತ್ತೆ ನಟನಾಗಿ ಜೊತೆಗೆ ನಿರ್ಮಾಪಕನಾಗಿ ನಿರ್ದೇಶಕನಾಗಿಯೂ ಕೂಡ ತಮ್ಮದೇ ಆದಂಥ ಒಂದು ಮಜಲನ್ನು ಸ್ಥಾಪಿಸ್ಕೊಂಡಿದ್ದಂಥವರು ದಿಲೀಪ್ ರಾಜ್. ಇವತ್ತು ಅಂತಹ ದಿಲೀಪ್ ರಾಜ್ ಈಗ ನೆನಪು ಮಾತ್ರ. ಈಗ ರಾಮನಗರದ ಅವರ ನೆಚ್ಚಿನ ಫಾರ್ಮ್ ಹೌಸ್, ಇನ್ಫ್ಯಾಕ್ಟ್ ಕೆಲವರು ಹೇಳೋ ಪ್ರಕಾರ 10 ವರ್ಷಗಳ ಹಿಂದೆನೇ ಇಲ್ಲಿ ಜಮೀನು ತೊಗೊಂಡಿದ್ರು. ಅದಾದಮೇಲೆ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಂದು ಫಾರ್ಮ್ ಹೌಸ್ ಕೂಡ ಮಾಡಿದರು. ತಿಂಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಅವ್ರಿಗೆ ಯಾವಾಗ ಮನಸ್ಸಿಗೆ ಬೇಜಾರಾದಾಗಲೂ ಅಥವಾ ಸಂತೋಷವಾದಾಗಲೂ ಕೂಡ ಅವರು ಅಲ್ಲಿಗೆ ಬರ್ತಾಯಿದ್ರು, ಫಾರ್ಮ್ ಹೌಸ್ನಲ್ಲಿ ಇದ್ದು ಹೋಗ್ತಾ ಇದ್ರು. ಅಂಥ ದಿಲೀಪ್ ರಾಜ್ ಇವತ್ತು ಚಿರನಿದ್ರೆಗೆ ಇದೇ ಫಾರ್ಮ್ ಹೌಸ್ನಲ್ಲಿ ಚಿರನಿದ್ರೆಗೆ ಜಾಗ್ತಾರೆ. ಇಲ್ಲಿ ಕೊಡ್ಬೇಡಿ, ಲಾಸ್ಟ್ ಕೊಡೋದು ಬಿಡಿ, ಈಗಲೇ ಕೊಡ್ಬೇಡಿ. ವಿಸರ್ಜನೆ ಮಾಡ್ಬಿಡೋಣ. ಪೇಪರ್ ಸುಪ್ರಕಾಶ ಮಹಾದೇವ ಸರ್ವವರಸ್ತು ಮಿರಾಮಹಾತ್ಮಾಭ್ಯಂ ಜ್ಯೋತಿಂ ದೀಪೋಯಂ ಪ್ರತಿಗೃಹ್ಯತಾ ಹಿರಣ್ಯವಾತಮನೋ ಭೋಗಂದದಾತೆ ಬ್ರಹ್ಮಣೋಪಹರತಿ ಏಕದೈವೈಜನಾಯ ತೇಜೋ ದದಾತಿ ಕರಪೂರ್ಣಮಂಗಳ ನೀರಾಜನಂದರ್ಪಯಾಮಿ ನೀರಾಜಾನಂತರೇ ಆಚಮನಿಂ ಸಮರ್ಪಯಾಮಿ ಹೇನಂ ಕ್ರಿಯಾಹೀನಂ ಭಕ್ತಿಹೀನಂ ಸಿದ್ಧಿಶಿವಾಯ ಪೂಜಿತಂ ಯೋ ದೇವ ಪರಿಪೂರ್ಣಂ ತತಸ್ವತೆ ಅನಯಾ ಪೂಜಯಾಮಿ ಭಗವಂತ ಸರ್ವಾತ್ಮಕೋ ಮಹಾಗಣಪತಿ ಸುಪ್ರೀತ ಸುಪ್ರಸನ್ನ ತದೋ ವೇದಾನಿ ಸಾಕ್ಷಾತ್ ಹಿರಣ್ಯವಾತ ನಿರ್ಮಾಲಿ ವಿಸೃಜ್ಯಯೇ ಸರ್ ನೀವು ಅಲ್ಲೇ ಕೂತ್ಕೊಳ್ಳಿ, ನೀವು ಕರ್ಕೊಳ್ಳಿ ಮಿಕ್ಸಿಗೆ ಹೇಳಿ ನೀವೇ ಸಂಕೇತಕ್ಕೆ ಮರ ಕಟ್ ಮಾಡಿ ಸಣ್ಣ ಇದಕ್ಕೆ ಎತ್ಕೊಳ್ಳಿ ಚಪ್ಪಲಿ ಹಾಕೊಂಡು ಯಾರು ತೆಗಿಬಾರ್ದು. ಅದನ್ನ 3 ಪ್ರದಕ್ಷಿಣೆ ಮಾಡಕ್ಕಾಗಲ್ಲ. ಆಗಲ್ಲ ಆಗಲ್ಲ. ಅಲ್ಲೇ 3 ಪ್ರದಕ್ಷಿಣೆ ಮಾಡ್ಬಿಡಿ. ಅಲ್ಲೇ ಎತ್ಕೊಂಡ್ಬಿಡಿ. ಹಂಗೆ 3 ಸರ್ವೇ
ಶ್ರೀಮಾಂ ಧವಲಂ ದಿವ್ಯಂ ಸ್ಥಿರದಂಡಲಮಿಶ್ರಿತಾಮರ್ಪಯಾಮಿ ಮಹಾಭಕ್ತ್ಯ ಪ್ರಸೀದ ಪರಮೇಶ್ವರ ಶಮಣ. ಓಂ ಯೋಪಾಂ ಪುಷ್ಪಲಕ್ಷ್ಮೀ ಪುಷ್ಪಾನ್ ಪ್ರಜಾವಾನ್ ಪುಷ್ಮಾನ್ ಚಂದ್ರಮಾಪಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪುಷ್ಮಾನ್ ಭವತೆ ಯಾ ಏವಂ ವೇದ ಯೋಪಾಮಾಯತನಂ ವೇದಾನ್ ಆಯತನವಾನ್ ಭವತೆ ನಾನಾವಿಧಾನ್ ಪರಿಮಳಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ಅಲ್ಲೈತ್ ನೋಡಪ್ಪ ಕುಡಿ ಅಲ್ಲಿ ಅದೇ ಅಷ್ಟೇ ಅಷ್ಟೇ ಇರೋದು. ಪುಡಿ ಮಾಡ್ಕೊಳ್ರಿ. ಇನ್ನೊಂದು ವಿಭೂತಿ ಒಳಗಡೆ ಪುಡಿ ಮಾಡಿ ಇಲ್ಲೇ ಇದೆ. ಇಸ್ಕೊಂಡು ಪುಡಿ ಮಾಡ್ಕೊಳ್ಳಿ. ನೀರು ಬೇಕು ಇದಕ್ಕೆ ಹಾಕಿ. ಅಣ್ಣ ಅಲ್ಲಿ ಉಪ್ಪು ಎತ್ಕೊಂಬನೆ. ಕೊಡೆ ಮುಂದೆ ಕಡೆ ಕೊಡೆ ಮುಂದೆ ಉಪ್ಪು ಹಾಕೊಂಡು ಅಷ್ಟು ಬರ್ಕೊಡ್ತೀನಿ. ಸಾಕ ಒಂದು ಇನ್ನೊಂದು ಮೂಟೆ ಬೇಕಾ? ಸರಿ ಸರಿ ಬೆಳಗಿಂದ ಏನು ಹೋಗ್ತಿದ್ದು ತುಂಬ ಬಾಳೆಹಣ್ಣು ಮಿಕ್ಸ್ ಯಾರು ಹೇಳಿದ್ರು ನಿನ್ನೆ ಸಾಧಿಸ್ತೀನಿ ಆಯ್ತು ಬಿಡು. ಅದನ್ನು ನೋಡಿ ಕಲಿಸ್ತಲ್ಲೋ ಅವರು ಏನ್ ಗೊತ್ತಾ ಅವ್ರಿಗೆ ಆಗಲ್ಲ. ಅವ್ರಿಗೆ ಏನ್ ಬೇರೆದು ಬೇಕು ಹಿಂಗ್ ಕೆಳಗಡೆ ಮೆತ್ತಿ ದೀಪದ ಕೆಳಗಡೆ ಒಂದೊಂದು ನೋಡೋದಾದ್ರೆ ಹೇಗೆ ಬಾಳೆಹಣ್ಣು ಮೆತ್ತಿ ಉದ್ದ ಹತ್ರ ಆ ಕಡೆ ಈ ಕಡೆ ಮಂಡೆ ಹತ್ರ ಈ ಸತಿ ನಮ್ದು 25th ಆನಿವರ್ಸರಿ. ಈ ನವೆಂಬರ್ಗೆ ನಮ್ದು 25ನೇ ವರ್ಷದ ಆನಿವರ್ಸರಿ. ಒಳ್ಳೆ ಗಿಫ್ಟ್ ಕೊಟ್ಟ ನನಗೆ. ಸಖತ್ ಸೂಪರ್ ಸೂಪರ್. ನೀನೇನಾದ್ರೂ ಎಲ್ಲ ಕೂಡ ಆಯ್ತಾ? ಹೌದು, ಬಟ್ ಅವ್ನು ಯಾಕೆ ಹಿಂಗ್ ನೋವು ಕೊಡ್ಬೇಕು ನಂಗೆ? ಅವ್ನು ಯಾಕೆ ಹಿಂಗ್ ನೋವು ಕೊಡ್ಬೇಕು ನಂಗೆ? ಅವ್ನು ನಗ್ನಗ್ತಾ ಹೋಗ್ತಾ ಇದ್ದಾನೆ ನಮ್ಮನ್ನ ಅಳಿಸ್ಬಿಟ್ಟು.
ಸ್ವಲ್ಪ ದೀಪ ಕ್ರಾಸ್ ಮಾಡ್ಕೋ. ಸುತ್ತ ಹಾಕೊಂಡ್ ಆಯ್ತು ಸಾಕು ಬಿಡು. ಮೇಲೆ ಹಾಕೊಳ್ಳೋದು ಮೇಲೆ ಹಾಕೋದು ಬಿಡು, ಸಾಕು. ನೀವು ಓಪನ್ ಮಾಡಿ. ಯಾಕೋ ತಾಯಿಲಿ ಜನ ಹಿಂಗೆ ಬರೋದು ಆಯ್ತು ಆಯ್ತು. ಹಿಂದೆ ಹೋಗಿ ಎತ್ಕೊಳ್ಳಿ, ಆಯ್ತು ಎತ್ಕೊಳ್ಳಿ. ಸ್ವಲ್ಪ ಹಿಂದೆ ಹೋಗಿ 3 ರೌಂಡ್ ಹಾಕ್ಬೇಕು ಜಾಗ ಮಾಡಿ ಅಲ್ಲಿ ಅಲ್ಲೇ ತಿರ್ಗಿಸ್ಬಿಡಿ ಸರ್, ಆ ಕಡೆ ತಗೊಂಡು. ಆ ಕಡೆ ಹೋಗ್ಬೇಕು ಆ ಕಡೆ ಹೋಗಿ ಸ್ವಲ್ಪ ಅದೇ ಥರ. ಆಯತನವಾನ್ ಭವತೆ ನಾನಾವಿಧಾನ್ ಪರಿಮಳಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ವಿಭೂತಿ ಪುಡಿ ಅಲ್ಲೈತ್ ನೋಡಪ್ಪ ಕುಡಿ, ಅಲ್ಲಿ ಎತ್ಕೊ, ಅದು ಎತ್ಕೊ. ಇಲ್ಲಿ ಹಾಕು, ಕುಡಿ ಮಾಡ್ಕೊ. ಕುಡಿ ಹಂಗೆ ಇಡಮ್ಮ, ಕುಡಿ. ಕವರ್ ಓಪನ್ ಮಾಡಿ ಮೇಲೆ ಇಡು. ಸರಿ ಬರ್ತದಲ್ಲ ಅಷ್ಟೇ ಇರೋದು ಹಂಗಲ್ಲ ಚಮಗ ಹಾಕ್ಬಿಡು. ವಿತ್ತೇಯ ಏವಂ ವೇದ ಯೋಪಾಮಾಯತನಂ ವೇದಾನ್ ಆಯತನವಾನ್ ಭವತೆ ನಾನಾವಿಧಾನ್ ಪರಿಮಳಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ವಿಭೂತಿ ಪುಡಿ ಅಲ್ಲೈತ್ ನೋಡಪ್ಪ ಕುಡಿ, ಅಲ್ಲಿ ಎತ್ಕೊ, ಅದು ಎತ್ಕೊ. ಇಲ್ಲಿ ಹಾಕು, ಕುಡಿ ಕುಡಿ ಹಂಗೆ ಇಡಮ್ಮ, ಕುಡಿ. ಕವರ್ ಓಪನ್ ಮಾಡಿ ಮೇಲೆ ಇಡು. ಸರಿ ಬರ್ತದಲ್ಲ ಅಷ್ಟೇ ಇರೋದು ಹಂಗಲ್ಲ ಚಮಗ ಹಾಕ್ಬಿಡು. ವಿತ್ತೇಯ ಏವಂ ವೇದ ಯೋಪಾಮಾಯತ ಈ ಸತಿ ನಮ್ದು 25th ಆನಿವರ್ಸರಿ. ಈ ನವೆಂಬರ್ಗೆ ನಮ್ದು 25ನೇ ವರ್ಷದ ಆನಿವರ್ಸರಿ. ಒಳ್ಳೆ ಗಿಫ್ಟ್ ಕೊಟ್ಟ ನನಗೆ. ಸಖತ್ ಸೂಪರ್ ಸೂಪರ್. ಹೇಳು ನೀನೇನಾದ್ರೂ ಇವತ್ತು ಅಂದ್ಬಿಟ್ಟು ಮಧ್ಯೆ ಒಳಗಡೆ ಎಲ್ಲ ಆಯ್ತಾ? ಎದುರುಗಡೆ ದೀಪ ಎಲ್ಲ ಕೂಡ ಆಯ್ತಾ? ಹೌದು, ಬಟ್ ಅವ್ನು ಯಾಕೆ ಹಿಂಗ್ ನೋವು ಕೊಡ್ಬೇಕು ನಂಗೆ? ಅವ್ನು ಯಾಕೆ ಹಿಂಗ್ ನೋವು ಕೊಡ್ಬೇಕು ನಂಗೆ? ಅವ್ನು ನಗ್ನಗ್ತಾ ಹೋಗ್ತಾ ಇದ್ದಾನೆ ನಮ್ಮನ್ನ ಅಳಿಸ್ಬಿಟ್ಟು. ಈ ಸತಿ ನಮ್ದು 25th ಆನಿವರ್ಸರಿ. ಈ ನವೆಂಬರ್ಗೆ ನಮ್ದು 25ನೇ ವರ್ಷದ ಆನಿವರ್ಸರಿ. ಒಳ್ಳೆ ಗಿಫ್ಟ್ ಕೊಟ್ಟ ನನಗೆ. ಸಖತ್ ಸೂಪರ್ ಸೂಪರ್. ನೀನೇನಾದ್ರೂ ಇವತ್ತು ಅಂದ್ಬಿಟ್ಟು ಮಧ್ಯೆ ಒಳಗಡೆ ಎಲ್ಲ ಆಯ್ತಾ? ಎಲ್ಲ ಕೂಡ ಆಯ್ತಾ? ಹೌದು, ಬಟ್
ಅವ್ನು ಯಾಕೆ ಹಿಂಗೆ ನೋವು ಕೊಡ್ಬೇಕು ನನಗೆ ಅವ್ನು ಯಾಕೆ ಹಿಂಗೆ ನೋವು ಕೊಡ್ಬೇಕು ನನಗೆ ಅವ್ನು ನಗ್ನಗ್ತಾ ಹೋಗ್ತಾ ಇದ್ದಾನೆ ನಮ್ಮನ್ನ ಅಳಿಸ್ಬಿಟ್ಟು ಈ ಸತಿ ನಮ್ದು 25th ಆನಿವರ್ಸರಿ ಈ ನವೆಂಬರ್ಗೆ ನಮ್ದು 25ನೇ ವರ್ಷದ ಆನಿವರ್ಸರಿ ಒಳ್ಳೆ ಗಿಫ್ಟ್ ಆಗ್ತಾನೆ ಹೇಳಿದಾಗ ಭಾಳ ಇಷ್ಟಪಟ್ಟು ಮದುವೆ ಆಗಿದೆ ದಿಲೀಪ್ ಅವರು ಹಾಗೆ ಶ್ರೀವಿದ್ಯಾ ಅವರು ಶ್ರೀವಿದ್ಯಾ ಅವರು ಈ ಕೆಲ ತಿಂಗಳುಗಳ ಹಿಂದೆ ಕೆಲ ಪೋಸ್ಟ್ ಕೂಡ ಮಾಡಿದ್ರು 25 ವರ್ಷ ಆಗೋಯ್ತು ಈ ಫೋಟೋಗೆ ಅಂತ ಮದುವೆಗಿಂತ ಮುಂಚೆ ತೆಗೆದಿದ್ದ ಕೆಲ ಫೋಟೋಗಳು ಹತ್ತತ್ರ ದಿಲೀಪ್ ಅವರು 22-23 ವರ್ಷ ಇರಬೇಕಾದ್ರೆ ಅವರು ಮದುವೆ ಆಗಿದ್ರು ಈಗಲೂ ಅವ್ರ ಪತ್ನಿ ಶ್ರೀವಿದ್ಯಾ ಅವರಿಗೆ ಈ ಸತ್ಯನ ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನೋಡಿ ಅಲ್ಲಿ ಮುಂದೆ ಇಷ್ಟೆಲ್ಲ ಅಂತ್ಯ ಸಂಸ್ಕಾರ ನಡೀತಾ ಇದ್ರೆ ದಿಲೀಪ್ ಅವರು ಆ ಚೇರಲ್ಲಿ ಕೂತು ಬಹಳ ನಿರುಮ್ಮಳವಾಗಿ ಅದನ್ನು ನೋಡ್ತಾ ಇರುವಂತ ರೀತಿಯಾಗಿ ಭಾಸ ಆಗ್ತಾ ಇದೆ ಬಟ್ ಉಸಿರಿಲ್ಲ ತನ್ನ ಉಸಿರಿಗೆ ಉಸಿರಾಗಿರುವಂತಹ ತನ್ನ ಪಾರ್ಟ್ನರ್ ಅಥವಾ ತನ್ನ ಪತಿ ಇಲ್ವಲ್ಲ ಅನ್ನುವಂಥದ್ದನ್ನ ನಾನು ಆಗ್ತಾನೆ ಹೇಳಿದಾಗೆ ಆ ಸತ್ಯ ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಶ್ರೀವಿದ್ಯಾ 25 ವರ್ಷ ನಾಡ್ದು ನವೆಂಬರ್ ಬಂದರೆ ನಮ್ಮ ಮದುವೆ ಆಗಿ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟೆ ನೀನು ಅದು ಹೆಂಗೆ ಹೋಗ್ಬಿಡ್ತೀಯ ನೋಡೋಣ ನಾನು ನೀನು ಹೇಗೆ ಹೋಗ್ಬಿಡ್ತೀಯ ನಾನು ನೋಡ್ತೀನಿ ಆ ಮಾತನ್ನು ಕೇಳಿದ್ರೆ ಎಂಥವ್ರಿಗೂ ಕೂಡ ಚುರುಕನ್ನು ಎಂಥವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಯಾಕಂದರೆ ದಿಲೀಪ್ ರಾಜ್ ಅವ್ರನ್ನ ಹೀಗೆ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ಕೊಂಡು ಅವರಾಗಲಿ ಅವರ ಅಕ್ಕಪಕ್ಕದವರು ಅಂದರೆ ಅವರ ಕುಟುಂಬಸ್ಥರು ಅವ್ರಿಗೆ ಭಾಳ ಆತ್ಮೀಯರು ಸದಾ ಅವ್ರ ಅಕ್ಕಪಕ್ಕದಲ್ಲಿದ್ದಂಥವ್ರು ಅವ್ರು ಯಾರಿಗೂ ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಹಿ ವಾಸ್ ವೆರಿ ಫಿಟ್ ಈಗೊಂದು 4-5 ತಿಂಗಳಿಂದ ಏನೋ ಸ್ವಲ್ಪ ಹುಷಾರಿಲ್ದಂಗೆ ಆದಂಥ ಕಾರಣಕ್ಕಾಗಿ ಸ್ವಲ್ಪ ಅವ್ರಿಗೇನೋ ಒಂಚೂರು ಆರೋಗ್ಯ ಸಮಸ್ಯೆ ಆಗಿತ್ತು ಬಿಟ್ಟರೆ ಅದು ಬಿಟ್ಟರೆ ಆನಂತರ ಮತ್ತೆ ರಿಕವರ್ ಆಗಿದ್ರು ಮುಂಚೆಯಿಂದನೂ ನೀವು ಅಂದ್ಕೊಳ್ಬೋದು ಹತ್ತತ್ರ ಒಂದು 15-20 ವರ್ಷದಿಂದ ನಾವು ಅವ್ರನ್ನ ನೋಡ್ತಾ ಇದ್ವಿ ಅವಾಗ ಹೇಗಿದ್ರು ಈಗಲೂ ಹಾಗೇ ಇದ್ದಾರೆ ಫಿಸಿಕಲಿ ಎಲ್ಲೋ ಸ್ವಲ್ಪ ಗಡ್ಡ ಕೂದಲು ಸ್ವಲ್ಪ ಬಿಳಿಯಾಗಿರೋದು ಬಿಟ್ಟರೆ ಇನ್ನೇನು ವ್ಯತ್ಯಾಸ ನೀವು ಅವರನ್ನು ನೋಡ್ತಾ ಇದ್ದೀರ ನೋಡಿ ಅದೇ ಚಾರ್ಮ್ ಇದೆ ಅವರಲ್ಲಿ ಈಗಲೂ ಕೂಡ ನೋಡಿ ಆ ಚೇರ್ ಮೇಲೆ ಕೂರಿಸಿದಂಥ ಸಂದರ್ಭದಲ್ಲೂ ಕೂಡ ಆ ಅಂತ್ಯಕ್ರಿಯೆಯ ಆ ಪ್ರಕ್ರಿಯೆಗಳು ಅಥವಾ ಸಂಪ್ರದಾಯ ಎಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲೂ ಕೂಡ ಆ ಮುಖ ನೋಡಿ ಅದು ಉಸಿರು ನಿಂತಿರೋ ದೇಹದ ರೀತಿಯಾಗಿ ಅನ್ಸುತ್ತಾ ಅದು ಅದಕ್ಕೆ ಹೇಳಿದ್ದು ಅವರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಿದ್ರು ಬಹಳ ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಅದೇನೇ ಶೂಟಿಂಗ್ ಶೆಡ್ಯೂಲ್ ಇರಲಿ ಅವರೊಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ವಾಯ್ಸ್ ಓವರ್ ಆರ್ಟಿಸ್ಟ್ ಕಲೆಗೆ ಯಾವ್ಯಾವ ರೀತಿಯಾಗಬೇಕೋ ಎಲ್ಲ ಥರನೂ ಕೂಡ ಅವ್ರು ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ರು ಅಂದರೆ ಈ ಸುಮ್ಮನೆ ಕೂತು ಕೆಲವರಿಗೆ ಕಾಯಿಲೆ ಬಂತು ಅಂತಾರಲ್ಲ ಆ ಥರದ ವ್ಯಕ್ತಿ ಅಲ್ಲ ಇವರು ಬಹಳ ಆಕ್ಟಿವ್ ಆಗಿದ್ದಂಥ ಜೀವ ದಿನದಲ್ಲಿ 10 ನಿಮಿಷ ವೇಸ್ಟ್ ಮಾಡ್ತಾ ಇರಲಿಲ್ವಂತೆ ಪಾಪ ಅವ್ರ ಅಕ್ಕಪಕ್ಕ ಇದ್ದಂಥವರೆಲ್ಲ ಹೇಳ್ತಾ ಇದ್ರು ನೋಡಿ ಅಂಥ ವ್ಯಕ್ತಿಗೆ ಈ ರೀತಿಯಾಗಿ ಸಾವು ಬರುತ್ತೆ ಅಂತ ಅಂದರೆ ಅಫ್ಕೋರ್ಸ್ ಒಂದು ರಾಂಗ್ ಮೆಸೇಜ್ ಇದು ಸಮಾಜಕ್ಕೆ ನಾವು ಪುನೀತ್ ಅವ್ರದ್ದಾದಂಥ ಸಂದರ್ಭದಲ್ಲೇ ಫಿಟ್ ಆಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ದೀರ್ಘಕಾಲ ಆಯಸ್ಸಿರುತ್ತೆ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಉದಾಹರಣೆ ನಮ್ಮ ಕನ್ನಡದ ಮಂದಿಗೆ ನಾವು ಗಮನಿಸಿದಂಥದ್ದು ದಿಲೀಪ್ ಅವ್ರದ್ದು ಕೂಡ ಅದೇ ರೀತಿಯಾದಂಥ ಉದಾಹರಣೆ ಆಗೋಗುತ್ತೆ ಯಾಕಂತಂದರೆ ಈಗ ಎಲ್ಲೆಲ್ಲೋ ಒಟ್ರಾಶಿಯಾಗಿ ಜೀವನ ನಡೆಸೋದು ಆ ಥರದ್ದಲ್ಲ ಅವರ ಲೈಫ್ ಸ್ಟೈಲ್ ಅವ್ರ ಜೀವನ ಶೈಲಿ ಅವ್ರ ಊಟ ಏನು ಅವ್ರ ಉಪಚಾರ ಏನು ಅವರ ಆ ಪ್ರತಿನಿತ್ಯದ ಶೆಡ್ಯೂಲ್ ಹೇಗಿರಬೇಕು ಅದೆಲ್ಲ ಭಾಳ ಪ್ಲ್ಯಾನ್ಡ್ ಆಗಿ ಡಿಸಿಪ್ಲಿನ್ಡ್ ಆಗಿದ್ದಂಥ ವ್ಯಕ್ತಿ ದಿಲೀಪ್ ರಾಜ್ ಅಂಥ ವ್ಯಕ್ತಿಗೆ ಈ ಥರದ ಸಾವು ಬರುತ್ತೆ ಅಂತ ಅಂದರೆ ನಾವು ಹೊರಗಿನವ್ರು ನಮಗೇ ನಂಬಕ್ಕಾಗ್ತಾ ಇಲ್ಲ ಇನ್ನು ಪ್ರತಿನಿತ್ಯ ಅವ್ರ ಜೊತೆಗೆ ಜೀವನ ಮಾಡ್ಕೊಂಬಂದಂಥವ್ರು 25 ವರ್ಷ ಏನು ತಮಾಷೆನಾ ಅವ್ರ ಜೀವನದ ಅರ್ಧ ಕಾಲ ದಿಲೀಪ್ ಅವ್ರ ಜೊತೆಗೇ ಕಳೆದಿದ್ದಾರೆ ಶ್ರೀವಿದ್ಯಾ ಪಾಪ ಆ ಮಹಿಳೆಗೆ ಅದನ್ನು ಹೇಗೆ ಆ ನೋವನ್ನು ಅವ್ರು ಎದುರಿಸ್ತಾರೋ ಅನ್ನುವಂಥದ್ದು ಭಾಳ ಬೇಸರ ಆಗುತ್ತೆ ಇಬ್ಬರು ಹೆಣ್ಮಕ್ಳು 10 ಕನಸು ಕಂಡಿದ್ರು ದಿಲೀಪ್ ಅವರು ಕಲೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ 10 ವಿಷನ್ಗಳನ್ನು ಇಟ್ಕೊಂಡಿದ್ರು ತೀರಾ ಇತ್ತೀಚೆಗೆ ಪತ್ನಿ ಹಾಗೆ ಕುಟುಂಬಸ್ಥರ ಜೊತೆಗೆಲ್ಲ ಅವ್ರ ಪಾಪ ಯುರೋಪ್ ಟ್ರಿಪ್ ಎಲ್ಲ ಹೋಗಿ ಬಂದಿದ್ರು ಅವ್ರು ಏನೇ ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇದ್ರೂ ಕೂಡ ತಮ್ಮ ಕುಟುಂಬಕ್ಕೆ ಎಷ್ಟು ಸಮಯ ಕೊಡಬೇಕು ಅದನ್ನು ಅವ್ರು ಪಾಲಿಸ್ಕೊಂಡು ಬರ್ತಾ ಇದ್ರು ಭಾಳ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಕೂಡ ಅದನ್ನೇ ಎಲ್ಲ ಹೇಳ್ತಾ ಇದ್ದಂಥದ್ದು
ಸೊ ಅಂಥ ವ್ಯಕ್ತಿಗೆ ಈಗ ಈ ರೀತಿಯಾದಂಥ ಸಾವಿದೆಯಲ್ಲ ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇತ್ತೀಚೆಗೆ ಮತ್ತೆ ಅವರು ಸ್ವಲ್ಪ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ರು ದಿಲೀಪ್ ಅವರು, ಅಂದರೆ ಕೆಲ ಸೀರಿಯಲ್ಗಳಲ್ಲಿ ಎಲ್ಲ ಭಾಳ ಆಕ್ಟಿವ್ ಆಗಿ ಹಿಟ್ಲರ್ ಕಲ್ಯಾಣ ಮತ್ತೊಂದು ಈ ಥರದ್ದೆಲ್ಲ ಮಾಡ್ತಾ ಇದ್ರು. ಬಟ್ ಹಾಗಂತ ಅವರು ಇಷ್ಟು ವರ್ಷಗಳ ಕಾಲ ಅವರೇನು ಸುಮ್ಮನೆ ಕೂತಂಥವ್ರಲ್ಲ, ತೆರೆ ಹಿಂದೆ ಹತ್ತಾರು ಕೆಲಸಗಳಲ್ಲಿ ಬ್ಯುಸಿ ಇರ್ತಾ ಇದ್ದಂಥ ವ್ಯಕ್ತಿ. ನಾನು ಆಗ್ತಾನೆ ಹೇಳಿದಾಗೆ ಡೈರೆಕ್ಷನ್ ಮಾಡ್ತಿದ್ರು, ಪ್ರೊಡಕ್ಷನ್ ಇತ್ತು, ಪ್ರೊಡ್ಯೂಸಿಂಗ್ ಮಾಡ್ತಾ ಇದ್ರು. ಈ ಸಿನಿಮಾ ಸೀರಿಯಲ್ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅದು ಏನೇನು ಬೇಕೋ ಅದೆಲ್ಲ ರೀತಿಯಾದಂಥ ಎಲ್ಲದೂ ಕೂಡ ಅವ್ರಿಗೆ ಗೊತ್ತಿತ್ತು, ಅಂದರೆ ಆ ಎಲ್ಲ ಕಲೆ ಕೂಡ ಅವರಲ್ಲಿತ್ತು. ಸೊ ಅಂಥ ವ್ಯಕ್ತಿ, ಅದಕ್ಕೆ ಹೇಳಿದ್ದು ನಿನ್ನ ಹೇಳ್ತಾರಲ್ಲ, ನಾನು ಆಗ್ತಾನೆ ಹೇಳಿದಾಗೆ ಖಾಲಿ ಮೈಂಡಲ್ಲಿ ಕೂತ್ರೆ ಇಲ್ಲದೆ ಇರೋ ಕಾಯಿಲೆಗಳು ಬರುತ್ತೆ, ಮತ್ತೊಂದು ಸಮಸ್ಯೆ ಆಗಿಬಿಡುತ್ತೆ, ಏನೇನೋ ಯೋಚನೆ, ಹಾಗಾಗಿ ಅದು ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ದಿಲೀಪ್ ಒಂದು ಕ್ಷಣ ಕೂಡ ತಮ್ಮ ಬ್ರೈನನ್ನು ಖಾಲಿ ಬಿಡ್ತಾ ಇದ್ದಂಥವ್ರಲ್ಲ, ಏನಾದರೂ ತಲೆ ಓಡಿಸ್ತಾ ಇರ್ತಿದ್ರು, ಏನಾದರೂ ಕೆಲಸ ಕಾರ್ಯ ಮತ್ತೊಂದು. ಸೊ ಅಂಥ ವ್ಯಕ್ತಿಗೆ ಈ ರೀತಿಯಾದಂಥ ಸಾವಿದೆಯಲ್ಲ, ನಾನು ಆಗ್ತಾನೆ ಹೇಳಿದಾಗೆ ಪುನೀತ್ ಅವ್ರ ರೀತಿಯಾಗಿ ಇದೊಂದು ಬ್ಯಾಡ್ ಸಂದೇಶ ಅನ್ನುವಂಥ ರೀತಿಯಾಗಿ ಕೆಲವರು ಇದನ್ನು ಹೇಳ್ತಾ ಇದ್ದಾರೆ. ಬಟ್ ವಿಚಾರ ಅಂತ ಅಂದರೆ ಭಾಳ ಮಂದಿಗೆ ಹೇಳೋಕೆ ಶುರು ಮಾಡ್ತಾರೆ, ನೋಡಿ ಇಷ್ಟೆಲ್ಲ ಫಿಟ್ ಇದ್ದು ಏನು ಉಪಯೋಗ ಬಂತು, ಇಷ್ಟೆಲ್ಲ ಜಿಮ್ಗೆ ಹೋಗಿ ಏನು ಉಪಯೋಗ ಬಂತು ಅಂತ. ನಮಗೆ ಇವರೆಲ್ಲ ಕಣ್ಮುಂದೆ ಕಂಡು ಬಿಡ್ತಾರೆ ಭಾಳ ಸುಲಭವಾಗಿ, ಜಿಮ್ಮಿಗೆ ಹೋಗ್ತಿದ್ದು. ಇದನ್ನು ಹೊರತುಪಡಿಸಿ ದಿನನಿತ್ಯ ನೂರಾರು ಮಂದಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಈ ಕೆಟ್ಟ ಲೈಫ್ ಸ್ಟೈಲು ಅಥವಾ ಅವರ ದಿನನಿತ್ಯದ ಆ ಶೆಡ್ಯೂಲು ಅದೆಲ್ಲ ಭಾಳ ಹೊಸ್ತಾಗಿ ಇಟ್ಕೊಂಡಿರುವಂಥ ಮಂದಿ ಹತ್ತಾರು ಮಂದಿ ಹೋಗ್ತಾ ಇದ್ದಾರೆ. ಹಾಗಾಗಿ ಜನ ಇದಕ್ಕೆಲ್ಲ ಒಂದು ನೆಗೆಟಿವ್ ರೀತಿಯಾಗಿ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಇಲ್ಲ. ದಿಲೀಪ್ ಇರುವಂತಹ ತನಕನೂ ಕೂಡ ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಭಾಳ ಕಾಳಜಿ ಕೊಟ್ಟಂಥವ್ರು, ಅವರಾಗಲೂ ಕೂಡ ಸೊಸೈಟಿಗೆ ಒಂದು ಮೆಸೇಜ್ ಕೊಡೋ ಪ್ರಯತ್ನ ಪಡ್ತಾ ಇದ್ದಂಥವ್ರು. ಆ ವಯಸ್ಸಲ್ಲೂ ಕೂಡ ಅವರು ಅಷ್ಟು ಫಿಟ್ ಆಗಿದ್ದಾರಲ್ಲ ಅಂತೆಲ್ಲ ಜನ ನೋಡಿ ಖುಷಿ ಪಡ್ತಾ ಇದ್ರು. ಸೊ ಆ ರೀತಿಯಾಗಿ ಮಾದರಿಯಾಗಿದ್ದಂಥ ವ್ಯಕ್ತಿ. ಬಟ್ ದುರಾದೃಷ್ಟವಶ ಈ ರೀತಿಯಾದಂಥ ಒಂದು ಘಟನೆ ಅವ್ರ ಜೀವನದಲ್ಲಿ ನಡೆದುಹೋಗಿದೆ. ಸೊ ಇದೇನು ಸೂಚನೆ ಕೊಡ್ತಾ ಇದೆ ನಮಗೆ ಅಂತ ಅಂದರೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ನಮಗೆ ಗಮನಕ್ಕೆ ಬಂದರೆ ಕೂಡಲೇ ನಾವು ಅದಕ್ಕೆ ಕಡೆ ಗಮನ ಕೊಡಬೇಕು. ನಾಳೆ ಹೋಗೋಣ, ಇನ್ನೇನೋ ಫಿಟ್ನೆಸ್ ವಾಚು ಮತ್ತೊಂದು ಏನೋ ಕಟ್ಕೊಂಡಿರ್ತೀವಿ, ಇದರಲ್ಲೆಲ್ಲ ಸರಿ ಇದೆ, ಏನೋ ಸ್ವಲ್ಪ ಪೇಯ್ನ್ ಬರ್ತಿದೆ, ಗ್ಯಾಸ್ಟ್ರಿಕ್ಕು ಮತ್ತೊಂದು ನೋ, ಆ ನೆಗ್ಲೆಕ್ಟನ್ನು ಮಾಡೋಕ್ಕೆ ಹೋಗಬಾರ್ದು. ನೋಡಿ ದಿಲೀಪ್ ಅಂತ ಅಷ್ಟೊಂದು ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ವ್ಯಕ್ತಿನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಂಥ ಕಾರಣಕ್ಕಾಗಿ ಎಂಥ ಅನಾಹುತ ತಂದ್ಕೊಂಡ್ಬಿಟ್ರು.